ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, 36 lakh ನ್ಯೂ ಡಿಮ್ಯಾಟ್ ಅಕೌಂಟ್ಸ್ ಓಪನ್ಡ್ ಇನ್ January 2026. NSDL ಹಾಗೂ CDSL ಡೇಟಾ ಪ್ರಕಾರ 36 ಲಕ್ಷ ಹೊಸ ಡಿಮ್ಯಾಟ್ ಅಕೌಂಟ್ಸ್ ಓಪನ್ ಆಗಿತ್ತು ಜಾನ್ವರಿ ತಿಂಗಳಲ್ಲಿ, ಹಾಗೂ ಇದು ಹೈಯೆಸ್ಟ್ ಲೆವೆಲ್ಸ್ ಇನ್ ಸೆಪ್ಟೆಂಬರ್ 2024. ಆಲ್ಸೋ ಇದು ಸೆಕೆಂಡ್ ಕನ್ಸರ್ವೇಟಿವ್ ಮಂತ್ ಡಿಮ್ಯಾಟ್ ಅಕೌಂಟ್ಸು 30 ಲಕ್ಷಕ್ಕಿಂತ ಜಾಸ್ತಿ ಓಪನ್ ಆಗಿದ್ದು ಒಂದೇ ತಿಂಗಳಲ್ಲಿ. ಜಾನ್ವರಿ ತಿಂಗಳಲ್ಲಿ ಆ್ಯಕ್ಚುಲಿ ನಿಫ್ಟಿ 3% ಬಿದ್ದಿತ್ತು, ಆದರೂ ಈ 36 ಲಕ್ಷ ಹೊಸ ಡಿಮ್ಯಾಟ್ ಅಕೌಂಟ್ಸ್ ಓಪನ್ ಮಾಡಿದ್ದು ಒಂದು ಪಾಸಿಟಿವ್ ನ್ಯೂಸು. ಸೆಪ್ಟೆಂಬರ್ 2024 ಮಾರ್ಕೆಟ್ಸ್ ಪೀಕಲ್ಲಿರೋ ಟೈಮಲ್ಲಿ ಹೊಸ ಡಿಮ್ಯಾಟ್ ಅಕೌಂಟ್ಸ್ ಓಪನ್ ಆಗಿದ್ದು ಆ ತಿಂಗಳಲ್ಲೇ 44.5 ಲ್ಯಾಕ್ಸು. ನ್ಯೂಸ್ ನಂಬರ್ 2, ಗೋಲ್ಡ್ ETF ಇನ್ಫ್ಲೋಸ್ ಈಕ್ವಲ್ಸ್ ಈಕ್ವಿಟಿ ಫಂಡ್ ಇನ್ಫ್ಲೋ ಇನ್ ಜಾನ್ವರಿ. ಗೋಲ್ಡ್ ETFಸಿಗೆ ಜನರು ತುಂಬ ದುಡ್ಡು ಹಾಕಿದ್ದಾರೆ ಜಾನ್ವರಿ 2026ಅಲ್ಲಿ. ಗೋಲ್ಡ್ ETFಸು 24,040 crores ರಿಸೀವ್ ಆಗಿದೆ ಜಾನ್ವರಿ ತಿಂಗಳಲ್ಲಿ, ಹಾಗೂ ಇದು ಡಬಲ್ ಕಂಪೇರ್ಡ್ ಟು ಡಿಸೆಂಬರ್ 2025. ಆವಾಗ 11,646 ಕೋಟಿ ಅಪ್ರಾಕ್ಸಿಮೇಟ್ಲಿ ಇನ್ವೆಸ್ಟ್ ಆಗಿತ್ತು. 106% ರೈಸ್ ಆಗಿದೆ ಮಂತ್ ಆನ್ ಮಂತು. ಹಾಗೂ ಈ ಜಾನ್ವರಿದು ಗೋಲ್ಡ್ ETF ಇನ್ವೆಸ್ಟ್ಮೆಂಟು ಆಲ್ಮೋಸ್ಟ್ ಈಕ್ವಲ್ ಟು ದ ಈಕ್ವಿಟಿ ಫಂಡ್ ಇನ್ಫ್ಲೋ ಫಾರ್ ಜಾನ್ವರಿ. ಅಲ್ಲಿ 24,029 crores ಇನ್ವೆಸ್ಟ್ ಆಗಿತ್ತು ಜಾನ್ವರಿಯಲ್ಲಿ ಈಕ್ವಿಟಿ ಫಂಡ್ಸಲ್ಲಿ. ನ್ಯೂಸ್ ನಂಬರ್ 3, LIC ಮೇಕ್ಸ್ ಗೇನ್ ಆಫ್ 40,000 crore ಫ್ರಮ್ SBI ಇನ್ 1 year. ಲಾಸ್ಟ್ 1 year SBI ಶೇರ್ಸು 67.5% ಅಪ್ರಾಕ್ಸಿಮೇಟ್ಲಿ ಮೇಲೋಗಿದೆ. ಒನ್ ಆಫ್ ದ ಟಾಪ್ ಪರ್ಫಾರ್ಮರ್ಸು ನಿಫ್ಟಿ 50 ಇಂಡೆಕ್ಸಲ್ಲಿ. ಹಾಗೂ ಮೇನ್ ರೀಸನ್ಸ್ ಏನಂದರೆ ಸ್ಟ್ರಾಂಗ್ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸು ಹಾಗೂ ಕ್ರೆಡಿಟ್ ಗ್ರೋತು ಚೆನ್ನಾಗಿ ಪಿಕಪ್ ಆಗ್ತಾ ಇದೆ. ಈ ರ್ಯಾಲಿಯಿಂದ SBIದು ಮಾರ್ಕೆಟ್ ಕ್ಯಾಪಿಟಲೈಸೇಷನು 10 ಲಕ್ಷ ಕೋಟಿ ಕ್ರಾಸ್ ಆಯಿತು ರೀಸೆಂಟಾಗಿ. ಹಾಗೂ LICದು ಸ್ಟೇಕು SBIಯಲ್ಲಿ 9.23% ಇದೆ. ಸೊ SBIದು ಶೇರ್ ಪ್ರೈಸ್ ರೈಸಿಂದ LIC ಅವರ ಹೋಲ್ಡಿಂಗ್ ವ್ಯಾಲ್ಯೂ ಆಲ್ಮೋಸ್ಟ್ 40,000 crores ಜಾಸ್ತಿ ಆಗಿದೆ ಈ ಲಾಸ್ಟ್ 1 year. ಈಗ ಸದ್ಯಕ್ಕೆ ವರ್ತ್ 98,000 crores ಅಪ್ರಾಕ್ಸಿಮೇಟ್ಲಿ LIC ಅವರು SBI ಶೇರ್ಸ್ ಹೋಲ್ಡ್ ಮಾಡ್ತಾರೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಈಕ್ವಿಟಿ ಮ್ಯೂಚುವಲ್ ಫಂಡ್ ಇನ್ಫ್ಲೋಸು 24,029 crores ಆಗಿದೆ ಜಾನ್ವರಿ 2026ಅಲ್ಲಿ. ಇದು 14% ಲೋವರ್ ದ್ಯಾನ್ ಡಿಸೆಂಬರ್ 2025. ಓವರಾಲ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿದು AUM 81.01 lakh crores ಆಗಿತ್ತು, 1% ಜಾಸ್ತಿ ಆಗಿದೆ ಕಂಪೇರ್ಡ್ ಟು ಡಿಸೆಂಬರ್ ತಿಂಗಳು. ಹಾಗೂ ನೆಟ್ ಫೋಲಿಯೋಸ್, ಎಷ್ಟು ನಂಬರ್ ಆಫ್ ಫೋಲಿಯೋಸ್ ಇದೆ ಇನ್ವೆಸ್ಟರ್ಸ್ದು ಮ್ಯೂಚುವಲ್ ಫಂಡ್ಸಲ್ಲಿ ಅಂದರೆ 50.6 lakhs ಜಾಸ್ತಿ ಆಗಿದೆ. ಹಾಗೂ ಸದ್ಯಕ್ಕೆ 26.63 crore ಫೋಲಿಯೋಸ್ ಇದೆ. ಇದರಲ್ಲಿ ಈಕ್ವಿಟಿ ಸ್ಕೀಮ್ಸ್ದು ಫೋಲಿಯೋಸೇ 18 crores. ಮಂತ್ಲಿ SIP ಕಾಂಟ್ರಿಬ್ಯೂಷನ್ಸು ಮ್ಯೂಚುವಲ್ ಫಂಡ್ಸಿಗೆ 31,002 crores ಆಗಿದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 68 ಪಾಯಿಂಟ್ಸ್ ಅಪ್ಪು 25,935 ಕ್ಲೋಸ್ ಆಯಿತು. ಸೆನ್ಸೆಕ್ಸು 208 ಪಾಯಿಂಟ್ಸ್ ಅಪ್ಪು 84,274 ಕ್ಲೋಸ್ ಆಯಿತು. ಇವತ್ತೊಂದು ತುಂಬ ಕ್ವೈಟ್ ಡೇ, ಜಾಸ್ತಿ ಮೂವ್ಮೆಂಟ್ ಆಗಿಲ್ಲ, ಅಪ್ಪು ಡೌನು ಜಾಸ್ತಿ ಹೋಗಿಲ್ಲ, ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಇಟರ್ನಲ್ 5.18% ಅಪ್ಪು, ಟಾಟಾ ಸ್ಟೀಲ್ 2.98% ಅಪ್ಪು, ONGC 2.08% ಅಪ್ಪು. ಟಾಪ್ ಲೂಸರ್ಸು HCL ಟೆಕ್ 1.8% ಡೌನು, ಬಜಾಜ್ ಫೈನಾನ್ಸ್ 1.79% ಡೌನು, ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 1.53% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಸಂವರ್ಧನ ಮದರ್ಸನ್ 4.04% ಅಪ್ಪು, ಟೊರೆಂಟ್ ಫಾರ್ಮಾ 2.06% ಅಪ್ಪು, ಅವೆನ್ಯೂ ಸೂಪರ್ ಮಾರ್ಟ್ 2.03% ಅಪ್ಪು. ಟಾಪ್ ಲೂಸರ್ಸು ಝೈಡಸ್ ಲೈಫ್ 3.91% ಡೌನು, ಚೋಳಾ ಇನ್ವೆಸ್ಟ್ಮೆಂಟ್ 2.49% ಡೌನು, ಶ್ರೀ ಸಿಮೆಂಟ್ಸ್ 2.26% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,826 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,100 ಸ್ಟಾಕ್ಸು. ಸೊ 62% ಅಪ್ಪು, 38% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2,255 crores ನೆಟ್ ಪರ್ಚೇಸಸ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 4 crores ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 15,791 per ಗ್ರಾಮು, ಸಿಲ್ವರ್ 290 rupees per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $90.57 rupees, ಒಂದು ಯೂರೋ 107.91 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. ಅಶೋಕ್ ಲೈಲ್ಯಾಂಡ್ 52-week ಹೈ 211, ಕ್ಲೋಸಿಂಗ್ 210. ಟಾಟಾ ಸ್ಟೀಲ್ 211 52-week ಹೈಯು, ಕ್ಲೋಸಿಂಗ್ 208. ಅಲ್ಟ್ರಾಟೆಕ್ ಸಿಮೆಂಟು 13,110 52-week ಹೈಯು, ಕ್ಲೋಸಿಂಗು 13,023. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್
0.45% ಅಪ್, ಜಪಾನ್ 2.35% ಅಪ್, ಜರ್ಮನಿ 0.19% ಅಪ್, ಫ್ರಾನ್ಸ್ 0.31% ಅಪ್, UK 0.21% ಡೌನು ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 0.97% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.